ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಿಎಂ ವಿರುದ್ಧ ಮೂಡಾ ಸೈಟ್ ಹಂಚಿಕೆ ಹಗರಣ ಆರೋಪ ಅದು. ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ. ಬೆಂಗಳೂರಿನ ಶಾಂತಿನಗರದ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರು. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಈ ಹಿಂದೆ ನೀಡಿದ್ರು ಸಿಎಂ ಆಪ್ತ ಮರಿಗೌಡ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರ ಆರೋಪವನ್ನ ಎದುರಿಸ್ತಾ ಇರೋದು ಮುಖ್ಯಮಂತ್ರಿ ಕುಟುಂಬ. ಮೂಡಾ ನಿವೇಶನ ಹಂಚಿಕೆ ಅಂದ ಸಂದರ್ಭದಲ್ಲಿ ಅದರಲ್ಲಿ ಯಾರೆಲ್ಲ ಪಾತ್ರ ವಹಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಪ್ರಕರಣದಲ್ಲಿ ಇಡಿ ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಕೂಲಂಕುಷ ತನಿಖೆ ಅನ್ನೋದಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಇದೀಗ ಸಿಎಂ ಆಪ್ತ ಮರಿಗೌಡ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಶಾಂತಿನಗರದ ಕಚೇರಿಯಲ್ಲಿ ಇಡಿ ವಿಚಾರಣೆಯನ್ನ ಎದುರಿಸ್ತಾರೆ. ಸೊ ಇಡಿ ಕೇಳುವಂತಹ ಪ್ರಶ್ನೆಗಳಿಗೆ ಮರಿಗೌಡರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಹಿಂದೊಂದು ದಿವಸ ಮೈಸೂರಿಗೆ ಸಿದ್ದರಾಮಯ್ಯನವರು ಹೋಗ್ತಿದ್ದಾಗ ಅವರನ್ನು ಸ್ವಾಗತ ಮಾಡೋದಕ್ಕೆ ಮರಿಗೌಡರು ಬಂದಾಗ ಅಲ್ಲಿದ್ದಂತಹ ಗ್ರಾಮಸ್ಥರು ಸಾರ್ವಜನಿಕರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಕಪ್ಪು ಚುಕ್ಕಿ ತಂದಿದ್ದು ನೀನು ಅಂತ ಹೇಳಿ ಮರಿಗೌಡರ ಮೇಲೆ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಆಗ್ಲೂ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡುವಂತ ಪ್ರಯತ್ನವನ್ನ ಮರಿಗೌಡರು ಮಾಡಿದ್ರು. ಆದ್ರೆ ಕಾನೂನಾತ್ಮಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಇಡಿಯೇ ಇರ್ಬೋದು, ಲೋಕಾಯುಕ್ತವೇ ಇರ್ಬೋದು, ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಮೈನ್ಯೂಟ್ ವಿಚಾರಗಳನ್ನ ಪ್ರಶ್ನೆ ಮಾಡತ್ತೆ. ಸೊ ಇವರ ಅವಧಿಯಲ್ಲಿ ಯಾವ ರೀತಿಯ ನಿವೇಶನ ಹಂಚಿಕೆಯಾಗಿದೆ, ಯಾವ ನಿಯಮದಲ್ಲಿ ಹಂಚಿಕೆಯಾಗಿದೆ, ಅಕ್ರಮ ಏನಾದರೂ ಆಗಿದೆಯಾ, ಒಂದು ಪಕ್ಷ ಆಗಿದ್ರೆ ಮರಿಗೌಡರ ಪಾತ್ರ ಏನು, ಇದೆಲ್ಲವನ್ನ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ ಇಡಿ. ಆ ನಿಟ್ಟಿನಲ್ಲಿ ಇಡಿ ವಿಚಾರಣೆಗೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡರು ಹಾಜರಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಹಿಂದೊಂದು ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗುವಾಗ ಮರಿಗೌಡರು ಅವರನ್ನು ಸ್ವಾಗತ ಮಾಡೋಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿದ್ದಂಥ ಗ್ರಾಮಸ್ಥರು, ಸ್ಥಳೀಯರು ಮರಿಗೌಡರಿಗೆ ಚಿಮಾರಿ ಹಾಕ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಕಪ್ಪು ಚುಕ್ಕೆ ಬಂದಿದ್ದು ನಿಮ್ಮಿಂದ ಅಂತ ಹೇಳಿ. ಯಾಕಂದರೆ ಮೂಡಾ ಪ್ರಕರಣ ಏನಿದೆ ಅದರಲ್ಲಿ ಮರಿಗೌಡರ ಪಾತ್ರ ಯಾವ ರೀತಿ ಇರಬಹುದು ಅನ್ನೋದು ಇದಕ್ಕೊಂದು ಕಾರಣವಾಗುತ್ತೆ. ಸೊ ಹಾಗಾಗಿ ಇವತ್ತು ಇಡಿ ವಿಚಾರಣೆ ನಡೆಸ್ತಾ ಇರೋದ್ರಿಂದ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು, ಮರಿಗೌಡರಿಗಾಗಲೇ ಬಂದಿದ್ದಾರಾ, ಅಂದಾಜು ಎಷ್ಟು ಹೊತ್ತಿನ ವಿಚಾರಣೆ ನಡೀಬಹುದು ಅಂತ? ದಿವ್ಯಾ, ಖಂಡಿತವಾಗ್ಲು ಈಗಾಗಲೇ ಮೂಡಾ ಹಗರಣದಲ್ಲಿ ನಿನ್ನೆ ರಾಯಚೂರು ಸಂಸದ ಕುಮಾರ್ ನಾಯಕ್ ಅವರನ್ನು ಕೂಡ ನೋಟಿಸ್ ಕೊಟ್ಟು ಕರೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ. ಅದಾದ ಮೇಲೆ ನೇರವಾಗಿ ಅವರು ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಟ್ಟರು. 5 ಗಂಟೆಗೂ ಹೆಚ್ಚು ಕಾಲ ಅವರನ್ನ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಈಗ ಸದ್ಯಕ್ಕೆ ಇವತ್ತೂ ಕೂಡ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಈ ಒಂದು ಮೂಡಾದ ಮಾಜಿ ಅಧ್ಯಕ್ಷರಾಗಿರುವಂತಹ ಮರಿಗೌಡರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇನ್ನು ಸಿಎಂ ಪತ್ನಿಗೆ ಸೈಟು ಹಂಚಿಕೆ ಬಗ್ಗೆ ಮರಿಗೌಡರನ್ನ ವಿಚಾರಣೆ ಮಾಡಲಾಗ್ತದೆ. ಯಾಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ಗಂಭೀರ ಆರೋಪ ಬಂದಿರುವಂತದ್ದು ಏನಂತಂದ್ರೆ ಇವರ ವಿರುದ್ಧವಾಗಿ ಇರುವಂತಹ ಆರೋಪಗಳೇನು. ಯಾಕಂತಂದ್ರೆ ಇಲ್ಲಿ ಸಿಎಂ ಏನಾದ್ರೂ ನಿಮಗೆ ಪ್ರಭಾವವನ್ನ ಬೀರಿದ್ರ, ಒತ್ತಡವನ್ನ ಹೇರಿದ್ರ, ಇಂತಿದ್ದಂತೆ ಸೈಟ್ಗಳನ್ನ ಕೊಡಬೇಕು ಅಂತ ಹೇಳಿದ್ರ ಮತ್ತು ತಾಕೀತನ್ನ ಮಾಡಿದ್ರ ಮತ್ತು ಬೇರೆ ಬೇರೆ ಅಧಿಕಾರಿಗಳಿಂದ ಒತ್ತಡ ಹೇರಿಸುವಂತಹ ಕೆಲಸವನ್ನ ಏನಾದ್ರೂ ಮಾಡಿದ್ರ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು. ಮತ್ತು ಮರಿಗೌಡರ ಒಂದು ಗಮನಕ್ಕೆ ಬರದೇನೆ ಈ ಮೂಡಾ ಸೈಟ್ಗಳು ಖಂಡಿತವಾಗ್ಲೂ ಹೊರಗಡೆ ಹೋಗೋದೇ ಇಲ್ಲ. ಹೀಗಾಗಿ ಟ್ರಾನ್ಸ್ಫರ್ ಆಗೋಕ್ ಸಾಧ್ಯನೂ ಇಲ್ಲ. ಮೂಡಾದಲ್ಲಿ ಯಾವುದೇ ಒಂದು ಸಣ್ಣ ಒಂದು ಅಡಿ ಜಾಗ ಹೋಗ್ಬೇಕಾದ್ರೂ ಕೂಡ ಅದು ಮೂಡಾ ಅಧ್ಯಕ್ಷರ ಗಮನಕ್ಕೆ ಬಂದೇನೆ ಹೋಗುತ್ತೆ. ಹೀಗಾಗಿ ಪ್ರಕರಣದಲ್ಲಿ ಮರಿಗೌಡರ ಪಾತ್ರ ಇದೆ ಅನ್ನೋ ಒಂದು ಅಂಶಗಳು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿಯೇ ಇಡಿ ಅಧಿಕಾರಿಗಳು ಅವರನ್ನ ಕರೆಸಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಮರಿಗೌಡರನ್ನ ಕೆಲವೊಂದು ಎವಿಡೆನ್ಸ್ ಗಳನ್ನ ಮುಂದಿಟ್ಟುಕೊಂಡು ಮುಖಾಮುಖಿ ಮತ್ತು ಕೆಲವೊಂದು ಹೇಳಿಕೆಗಳನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಮೂಡಾ ಹಗರಣ ಏನಿದೆಯಲ್ಲ, ಈ ಮೂಡಾ ಹಗರಣದಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಈಗಾಗಲೇ ಸಿಎಂ ವಿರುದ್ಧವಾಗುವ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಇದನ್ನ ಹೊರತುಪಡಿಸಿ ಈ ಪ್ರಕರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಭೂಮಿಯನ್ನ ವರ್ಗಾವಣೆ ಮಾಡೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಲ್ಲ, ಯಾರೆಲ್ಲ ಆ ಭೂಮಿಯನ್ನ ಕೊಡೋದಕ್ಕೆ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ರಲ್ಲ, ಅವರೆಲ್ಲರನ್ನೂ ಕೂಡ ಇಡಿ ಅಧಿಕಾರಿಗಳು ಕರೆಸಿ ಡ್ರಿಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮರಿಗೌಡರ ಪಾತ್ರ ಇಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಮೂಡಾ ಅಧ್ಯಕ್ಷರಾಗಿದ್ದುಕೊಂಡು ಅವರ ಗಮನಕ್ಕೆ ಬರದೇನೆ ಯಾವ ಒಂದು ತುಂಡು ಭೂಮಿನೂ ಕೂಡ ಬೇರೆಯವರಿಗೆ ವರ್ಗಾವಣೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಹಿನ್ನೆಲೆಯಲ್ಲಿಯೇ ಅಧಿಕಾರಿಗಳು
ಕಂಪ್ಲೀಟ್ ಆಗಿ ಈಗ ಮರಿಗೌಡರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಮರಿಗೌಡರನ್ನ ವಿಚಾರಣೆಯನ್ನು ಅಧಿಕಾರಿಗಳು ಮುಂದುವರಿಸ್ತಾ ಇದ್ದಾರೆ. ಈ ವಿಚಾರಣೆ ಸಂಜೆಯವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ, ಅಥವಾ ಮಧ್ಯಾಹ್ನದವರೆಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿಕೊಂಡು ಅಲ್ಲಿರುವಂತಹ ಇವರಿಗೆ ಅಧಿಕಾರಿಗಳಿಗಿರುವಂತಹ ಅನುಮಾನಗಳೇನೇನಿದೆ ಆ ಎಲ್ಲಾ ಅನುಮಾನಗಳಿಗೂ ಕೂಡ ಉತ್ತರವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ಏನಾದ್ರೂ ಮರಿಗೌಡರು ಸರಿಯಾದಂತಹ ಸಮಂಜಸವಾದ ಉತ್ತರವನ್ನ ಕೊಡದಿದ್ದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವರಿಗೆ ಸಂಕಷ್ಟ ಕಟ್ಟಿಟ ಬುದ್ಧಿ. ಯಾಕಂತಂದ್ರೆ ಇಡಿ ಅಧಿಕಾರಿಗಳು ಯಾವುದೇ ಒಬ್ಬ ಅಧಿಕಾರಿ ಅಥವಾ ಜನಪ್ರತಿನಿಧಿ ಮತ್ತು ಈ ರೀತಿ ಸಂಬಂಧಪಟ್ಟಂತಹ ಪ್ರಕರಣಗಳು, ಅದರಲ್ಲೂ ಕೂಡ ಇದು ಸಿಎಂ ವಿರುದ್ಧವಾಗಿ ಬಂದಿರುವಂತಹ ಗಂಭೀರ ಆರೋಪ. ಹೀಗಾಗಿನೇ ಕೆಲವೊಂದು ಎವಿಡೆನ್ಸ್ ಗಳನ್ನ ಇಟ್ಕೊಂಡೇ ಈ ಅಧಿಕಾರಿಯನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮರಿಗೌಡರನ್ನ. ಈಗ ನಿನ್ನೆನೂ ಕೂಡ ಕುಮಾರ್ ನಾಯ್ಕ ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ದಾಖಲೆಗಳನ್ನು ಇಟ್ಕೊಂಡೇ ವಿಚಾರಣೆ ಮಾಡಲಾಗಿದೆ. ಈಗ ಅದರ ಮುಂದುವರಿದ ಭಾಗವಾಗಿ ಮರಿಗೌಡರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಮುಂದೆ ಏನಾದ್ರೂ ಸರಿಯಾದಂತಹ ಸ್ಪಷ್ಟನೆ, ಸರಿಯಾದಂತಹ ಉತ್ತರ, ಸರಿಯಾದಂತಹ ಮಾಹಿತಿ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಮರಿಗೌಡರನ್ನು ಕೂಡ ವಶಕ್ಕೆ ಪಡೆಯಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತದಿವೆ. ಒಟ್ಟಾರೆಯಾಗಿ ಮೂಡ ಹಗರಣದಲ್ಲಿ ಇರುವಂತವರು ಮತ್ತು ಮೂಡ ಹಗರಣದಲ್ಲಿ ಇನ್ವಾಲ್ವ್ಮೆಂಟ್ ಏನ್ ಮೇಲ್ನೋಟಕ್ಕೆ ಕಾಣ್ತಾ ಇದೆಯಲ್ಲ, ಅವರೆಲ್ಲರನ್ನೂ ಕೂಡ ಕರೆಸಿ ಲೆಫ್ಟ್ ರೈಟ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ವಿಶ್ವ, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.